ಎರಡು ರೀತಿ ವ್ಯಕ್ತಿಗಳು. ಒಬ್ರು ಆರಾಮಾಗಿ ಎಷ್ಟು ಖುಷಿಯಿಂದ ಮೆಟ್ಲು ಹತ್ತಿ ಇಳಿದು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಕುರ್ಚಿಯಿಂದ ಕೂತ್ಕೊಂಡು ಏಳಕ್ಕೆ ಕಷ್ಟ ಪಡ್ತಾ ಇದ್ದಾರೆ. 40 ವರ್ಷ ಆದ ನಂತರ ಡಯಾಬಿಟೀಸ್, BP ಕಾಯಿಲೆ, ಸಕ್ಕರೆ ಕಾಯಿಲೆ ಇದೆಲ್ಲದಕ್ಕಿಂತ ಜಾಸ್ತಿ, ಮೊಣಕಾಲು ಮಂಡಿ ನೋವುಕ್ಕಿಂತ ಜಾಸ್ತಿ ದೊಡ್ಡ ಸಮಸ್ಯೆ ಒಂದು ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಅದು ನಿಮ್ಮ ದೇಹವನ್ನ ವರ್ಷದಿಂದ ವರ್ಷಕ್ಕೆ ಅದು ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಅದು ನಿಮ್ಮ ಮಾಂಸಖಂಡಗಳು, ನಿಮ್ಮ ಮಸಲ್ಸ್. ಮಾಂಸಖಂಡಗಳಿರೋ ಶಕ್ತಿ ಕಡಿಮೆ ಆಗ್ತಾ ಇರೋದು ನಮ್ಗೆ ಗೊತ್ತೇ ಆಗಲ್ಲ. ಸೈಲೆಂಟ್ ಆಗಿ ಯಾವಾಗ ತೊಂದರೆ ಹೆಚ್ಚಾಗುತ್ತೋ ಅವಾಗ ನಮ್ಗೆ ದಿನನಿತ್ಯದ ಕೆಲಸಗಳೇ ಕಷ್ಟ ಆಗ್ಬಿಡುತ್ತೆ. ಕೂತ್ಕೊಂಡು ಹೇಳೋ ಅಂಥದ್ದು, ಮೆಟ್ಲು ಹತ್ತೋ ಅಂಥದ್ದು, ಮೊಮ್ಮಕ್ಕಳ ಜೊತೆ ಆಟ ಆಡೋದು, ಅಂಗಡಿಯಿಂದ ಸಾಮಾನು ಎತ್ಕೊಂಡು ತರೋ ಅಂಥದ್ದು, ನಮ್ಗೆ ಮೈಕೆ ನೋವು, ಸುಸ್ತು, ವಯಸ್ಸಾಯ್ತು ಅಂತ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ. ಈ ತರ ಆಗದೆ ನೈಸರ್ಗಿಕವಾಗಿ ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿಟ್ಕೊಂಡು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಒಬ್ಬ ಆರ್ಥೋಪೆಡಿಕ್ ಸರ್ಜನ್, ಕೀಲು ಮೂಳೆ ತಜ್ಞನಾಗಿ ನಾನು ಪ್ರತಿದಿನ ಹಲವಾರು ಪೇಷಂಟ್ಸ್ ಗಳನ್ನ ನೋಡ್ತಾ ಇರ್ತೀನಿ. ಅವ್ರಿಗೆ ಮಾತ್ರೆ ಬರ್ಕೊಡೋದು, ಔಷಧಿ ಬರ್ಕೊಡೋದು, ಸರ್ಜರಿ ಮಾಡುವಂಥದ್ದು ಮಾತ್ರ ನನ್ನ ಕೆಲಸ ಅಲ್ಲ. ನನ್ನ ಜೀವನದ ಮಿಷನ್, ನೀವು 60, 70, 80 ವರ್ಷ ಆದಾಗ್ಲೂ ಕೂಡ ಖುಷಿಯಿಂದ ಇಂಡಿಪೆಂಡೆಂಟ್ ಆಗಿ, ಸ್ವತಂತ್ರವಾಗಿ, ಬೇರೆಯವ್ರ ಮೇಲೆ ಹೊರೆ ಆಗದೆ ಇರೋ ರೀತಿಯಲ್ಲಿ ಆರೋಗ್ಯಯುತವಾಗಿ ಬದುಕುವಂಥದ್ದು ನನ್ನ ಮಿಷನ್. ಲಿವಿಂಗ್ ಲಾಂಗರ್ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ವಯಸ್ಸು ಬದುಕಬೇಕು, ಆದ್ರೆ ಅದಕ್ಕಿಂತ ಮುಖ್ಯ ಲಿವಿಂಗ್ ಸ್ಟ್ರಾಂಗರ್, ಅಂದ್ರೆ ನಾವು ಗಟ್ಟಿಯಾಗಿ ಬದುಕುವಂತದ್ದು ಬಹಳ ಮುಖ್ಯ. ನಮ್ಗೆ ಕೂತ್ಕೊಂಡು ಹೇಳಕ್ಕೆ ಆಗ್ತಾ ಇಲ್ಲ, ಮೆಟ್ಲು ಹತ್ತಿ ಇಳ್ದಿ ಮಾಡಕ್ ಆಗಲ್ಲ, ನನ್ಗೆ ಮೊಮ್ಮಕ್ಕಳ ಜೊತೆ ಆಟ ಆಡಕ್ಕಾಗಲ್ಲ ಅಂತಂದ್ರೆ ನಾನು ಹೆಚ್ಚು ಕಾಲ ಬದುಕಿ ನನ್ಗೆ ಜೀವನ ಸಾರ್ಥಕ ಆಗೋದಿಲ್ಲ. ಸೊ ನಾವು ಗಟ್ಟಿಯಾಗಿರ್ಬೇಕು ಅಂದ್ರೆ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಮೊನ್ನೆ ಒಬ್ಬ ಪೇಷಂಟ್ ನನ್ನ ಹತ್ರ ಬಂದಿದ್ರು, 52 ವರ್ಷದ ಒಬ್ಬ ವ್ಯಕ್ತಿ. ಡಾಕ್ಟ್ರೇ, ಅವ್ರು ಬಹಳ ಖುಷಿಯಿಂದ, ಡಾಕ್ಟ್ರೇ ನನಗೆ 10 ವರ್ಷದಿಂದ ಒಂದೇ ವೆಯ್ಟ್ ಅನ್ನ ನಾನು ಮೇಂಟೈನ್ ಮಾಡಿದ್ದೀನಿ ಅಂತ ಬಹಳ ಖುಷಿಯಲ್ಲಿ ಹೇಳಿದ್ರು. ಆದ್ರೆ ಅವ್ರು ಬಂದು ತೋರಿಸ್ಲಿಕ್ಕೆ ಬಂದಿರೋಂಥದ್ದು ಮೈಕೆ ನೋವು, ಸುಸ್ತು, ನನಗೆ ಕಷ್ಟ ಆಗ್ತಾ ಇದೆ ಅಂತ ಬಂದಿದ್ರು. ವೆಯ್ಟ್ ನೋಡಿದ್ರೆ ವೇಯಿಂಗ್ ಸ್ಕೇಲ್ ಅಲ್ಲಿ ಅಷ್ಟೇ ತೂಕ ಇತ್ತು. 10 ವರ್ಷ ಹಿಂದೆ ಎಷ್ಟಿದ್ರು ಈಗೂ ಅಷ್ಟೇ ಇತ್ತು. ಆದ್ರೆ ಕರೆಕ್ಟ್ ಆಗಿ ಅವ್ರನ್ನ ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡಿ ಅವರ ಬಾಡಿ ಕಾಂಪೋಸಿಷನ್ ನೋಡಿದಾಗ ಅವರ ಮಾಂಸಖಂಡಗಳು ಕಡಿಮೆ ಆಗಿ ಅಲ್ಲಿ ಬೊಜ್ಜು ಸೇರ್ಕೊಂಡಿತ್ತು. ಅಂದ್ರೆ ಮಸಲ್ಸ್ ರಿಪ್ಲೇಸ್ ಆಗಿ ಫ್ಯಾಟ್ ಇಂದ ರಿಪ್ಲೇಸ್ ಆಗ್ಬಿಟ್ಟಿತ್ತು. ಸೊ ಈ ರೀತಿ ಆದ್ರೆ ನಮ್ಗೆ ದೇಹದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ನಾವು ಆಕ್ಟಿವ್ ಆಗಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಲಿವಿಂಗ್ ಲಾಂಗರ್ ಆಗುತ್ತೆ, ಲಿವಿಂಗ್ ಸ್ಟ್ರಾಂಗರ್ ಆಗೋದಿಲ್ಲ. ಸೊ ಆ ರೀತಿ ಆಗ್ಬಾರ್ದು. ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಾವೇನೇನ್ ಮಾಡ್ಬೇಕು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾನಿವತ್ತು ನಿಮ್ಗೆ 6 ಸ್ಟೆಪ್ಸ್ ಅಲ್ಲಿ ನಮ್ಮ ಮಾಂಸಖಂಡಗಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಮಾಂಸಖಂಡ ಕಡಿಮೆ ಆಗೋದ್ರಿಂದ ನಮ್ಗೆ ಏನಾಗುತ್ತೆ, ಯಾಕಾಗುತ್ತೆ ಅಂತ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ಮಾಂಸಖಂಡ ಕಡಿಮೆ ಆಗೋದು ಅನ್ನೋದು 40ರ ನಂತರ ಶುರುವಾಗುವಂತಹ ಪ್ರೊಸೆಸ್. ಇದನ್ನ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಮಾಂಸಖಂಡ ಒಂದು ಬ್ಯಾಂಕ್ ಅಕೌಂಟ್ ಅಂತ ಅನ್ಕೊಳ್ಳೋಣ. 40ರ ಒಳಗಡೆ ನಾವು ಹೆಚ್ಚು ದುಡ್ಡು ಕಟ್ತಾ ಹೋಗ್ತೀವಿ, ದುಡ್ಡು ಕಡಿಮೆ ತಗೋತೀವಿ ಅಂತಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಅದೇ 40ರ ನಂತರ ನಾವು ದುಡ್ಡು ಕಟ್ಟುವಂಥದ್ದು ಕಡಿಮೆ ಆಗಿ ದುಡ್ಡು ವಿತ್ಡ್ರಾ ಮಾಡುವಂಥದ್ದು ಹೆಚ್ಚಾಗ್ತಾ ಹೋದಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮ್ಮ ಮಾಂಸಖಂಡಗಳು ಕಡಿಮೆ ಆಗ್ತಾ ಬರುತ್ತೆ. ಹೊಸ ಮಾಂಸಖಂಡದ ಕೋಶಗಳು ಉತ್ಪನ್ನ ಆಗೋದಿಲ್ಲ, ಹಳೆ ಕೋಶಗಳು ಬೇಗ ಹೆಚ್ಚು ಡ್ಯಾಮೇಜ್ ಆಗ್ತಾ ಹೋಗ್ಬಿಡುತ್ತೆ. ಇದು ಯಾಕಾಗುತ್ತೆ? ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ. 40ರ ನಂತರ ಗ್ರೋತ್ ಹಾರ್ಮೋನ್ ಅನ್ನೋದು ಕಡಿಮೆ ಆಗುತ್ತೆ, ಟೆಸ್ಟೋಸ್ಟಿರೋನ್ ಅನ್ನೋದು ಕಡಿಮೆ ಆಗುತ್ತೆ. ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್, ಪ್ರೋಟೀನ್ ನಾವು ಆಹಾರದಲ್ಲಿ ಸರಿಯಾಗಿ ತಗೊಳ್ಳೋದಿಲ್ಲ, ಪೂರೈಕೆ ಆಗೋದಿಲ್ಲ, ಹೊಸ ಪ್ರೋಟೀನ್ ಸಿಂಥಸಿಸ್ ಆಗೋದಿಲ್ಲ ದೇಹದಲ್ಲಿ. ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಸ್ಟಿಮ್ಯುಲಸ್, ಪ್ರತಿನಿತ್ಯ ಕರೆಕ್ಟ್ ಆಗಿ ವ್ಯಾಯಾಮ, ವಾಕಿಂಗ್ ಇವೆಲ್ಲ ಆಗದೇ ಇದ್ದಾಗ ಈ ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ. ಇದು ಹೇಗೆ ಡೇಂಜರ್? ಮಾಂಸಖಂಡ ಕಡಿಮೆ ಆಯ್ತು ಅಂದ್ರೆ ಆಯ್ತು, ನಾನು ಅದಕ್ಕೆ ಬೇರೆ ಕರೆಕ್ಟ್ ಆಗಿ ಪ್ರೋಟೀನ್ ತಿಂದ್ಬಿಟ್ರೆ ಆಯ್ತಪ್ಪ ಅಂತ ಅನ್ಕೋಬಹುದು. ಇದು ದೊಡ್ಡ ತೊಂದರೆ. ಯಾಕೆ ಅಂತಂದ್ರೆ ಇದೊಂದು ಡಾಮಿನೋ ಎಫೆಕ್ಟ್ ತರ ಕೆಲಸ ಮಾಡುತ್ತೆ. ಡಾಮಿನೋ ಎಫೆಕ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಕೇವಲ ಇದು ವೀಕ್ನೆಸ್ ಅಷ್ಟೇ ಪ್ರೊಡ್ಯೂಸ್ ಮಾಡೋದಿಲ್ಲ, ವೀಕ್ನೆಸ್ ಜೊತೆಗೆ ನಮ್ಮ ದೇಹದಲ್ಲಿ ಸಮತೋಲನ, ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಅವಾಗ ಬೀಳುವಂತ ಸಾಧ್ಯತೆ ಹೆಚ್ಚು, ಬಿದ್ದಾಗ ಫ್ರಾಕ್ಚರ್ ಆಗ್ಬಹುದು. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಮಂಡಿ ನೋವು, ಸೊಂಟ ನೋವು ಇದೆಲ್ಲ ತೊಂದರೆಗಳು ಕಾಣಿಸ್ಕೊಡುತ್ತೆ. ಈ ಡಯಾಬಿಟಿಸ್ ಆಗುವಂತ ರಿಸ್ಕ್ ಜಾಸ್ತಿ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಹೊಟ್ಟೆ ಬೊಜ್ಜು, ದೇಹದಲ್ಲಿ ಬೊಜ್ಜು ಹೆಚ್ಚಾಗುತ್ತೆ, ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ಸೊ ಒಂದಲ್ಲ ಹಲವಾರು ರೀತಿಯಾದಂತಹ ತೊಂದರೆಗಳು ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಕಡಿಮೆ ಆಗೋದ್ರಿಂದ ಆಗುತ್ತೆ. ಸೊ ಸುಲಭವಾದ 6 ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡೋದ್ರಿಂದ ಮಾಂಸಖಂಡಗಳನ್ನ ಮೇಂಟೈನ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ಮೊದಲನೇದು, ನಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ಅನ್ನ ತಗೋಬೇಕು. ಪ್ರೋಟೀನ್ ಅನ್ನುವಂಥದ್ದು ಮಾಂಸಖಂಡದ ಮುಖ್ಯವಾದಂತಹ ರಾ ಮೆಟೀರಿಯಲ್ ಅಥವಾ ಮುಖ್ಯವಾದಂತಹ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ಬೋದು. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ನಮ್ಮ ಮೂಳೆ, ಮಾಂಸಖಂಡ ಎಲ್ಲದರಲ್ಲೂ ಈಗ ನಮಗೆ ಬ್ರಿಕ್ ಅಂದ್ರೆ ಇಟ್ಟಿಗೆ ಅಥವಾ ಕಲ್ಲು ಇಲ್ಲದೆ ನಮಗೆ ಬಿಲ್ಡಿಂಗ್ ಕಟ್ಟಕ್ ಆಗಲ್ವೋ, ಅದೇ ರೀತಿ ಪ್ರೋಟೀನ್ ಇಲ್ಲದೆ ನಮ್ಮ ಮೂಳೆ, ಮಾಂಸಖಂಡಗಳನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅದಕ್ಕಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಗೆ, ಚರ್ಮಕ್ಕೆ ಎಲ್ಲದಕ್ಕೂ ಕೂಡ ಪ್ರೋಟೀನ್ ಬೇಕೇ ಬೇಕಾಗುತ್ತೆ. ಸೊ ಅದರಲ್ಲಿ ಪ್ರೋಟೀನ್ ನಮ್ಗೆ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಅದು ದಕ್ಷಿಣ ಭಾರತದ ಆಹಾರದ ಪದ್ಧತಿಯಲ್ಲಿ ನಾವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಏನು ಅಂತ ಯಾರಾದ್ರೂ ಕೇಳಿದ್ರೆ ನೀವು ಧೈರ್ಯವಾಗಿ ಹೇಳ್ಬೋದು, ಸರಿಯಾದ ಉತ್ತರ ಏನು ಅಂದ್ರೆ ನಮ್ಮ ಪ್ರೋಟೀನ್ ಪೂರೈಕೆ ಆಗ್ತಾ ಇಲ್ಲ, ಸರಿಯಾದ ಪ್ರಮಾಣದಲ್ಲಿ ನಾವು ಪ್ರೋಟೀನ್ ತಿಂತಾ ಇಲ್ಲ ಅಂತ.
ಸಾಮಾನ್ಯವಾಗಿ ನಿಮ್ಮ ದೇಹದ ತೂಕ, ಈಗ ನನ್ನ ದೇಹದ ತೂಕ 70 kg ಅಂತಂದ್ರೆ 70 ಗ್ರಾಮ್ ಪ್ರೋಟೀನ್ ಬೇಕು. ಆದ್ರೆ ಹೆಚ್ಚಿನ ಸಲ ನಾವು ಅದರ ಪೂರೈಕೆ ಮಾಡ್ತಾ ಇರೋಲ್ಲ. ಆವರೇಜ್ ಆಗಿ ನೋಡಿದ್ರೆ ಒಂದು 25ರಿಂದ 30 ಗ್ರಾಮ್ ಮಾತ್ರ ನಮ್ಮ ಇಡೀ ದಿನದ ಪ್ರೋಟೀನ್ ನಾವು ನಮ್ಮ ಆಹಾರದಲ್ಲಿ ಇರ್ತಾ ಇರುತ್ತೆ. ಸೊ ಅದಕ್ಕೆ ನಮ್ಮ ಪ್ರೋಟೀನ್ ಪೂರೈಕೆ ಹೆಚ್ಚು ಮಾಡ್ಲಿಕ್ಕೆ ನಾವು ಯಾವ ಆಹಾರವನ್ನು ಹೆಚ್ಚು ಮಾಡ್ಕೋಬೇಕು ಡಾಕ್ಟ್ರೆ? ಸುಲಭವಾಗಿ ಹೇಳ್ತೀನಿ, ಹಾಲು ಮತ್ತು ಹಾಲಿನ ಪದಾರ್ಥಗಳು, ಹಾಲು, ಮೊಸರು, ಮಜ್ಜಿಗೆ, ನಮ್ಮ ಚೀಸ್, ಪನೀರ್, ಇದರಲ್ಲೆಲ್ಲ ತುಂಬಾ ಚೆನ್ನಾಗಿ ಪ್ರೋಟೀನ್ ಇರುತ್ತೆ. ಸೊ ಅದಕ್ಕೋಸ್ಕರ 1 ಅಥವಾ 2 ಲೋಟ ಹಾಲನ್ನು ಕುಡಿಬೇಕು. ಮಕ್ಕಳು, ದೊಡ್ಡವರು, ಎಲ್ಲ ವಯಸ್ಸಿನವರು ಕೂಡ ಅಂತ. ಅದ್ರ ಜೊತೆಗೆ ಮೊಸರನ್ನ ಪ್ರತಿ ಆಹಾರ ಜೊತೆಗೆ ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಪನೀರನ್ನ ತಿನ್ಬಹುದು, ಚೀಸ್ ಅನ್ನ ತಿನ್ಬಹುದು. ಅದ್ರ ಜೊತೆಗೆ ಕಾಳಿನ ಪದಾರ್ಥಗಳು, ಕಾಳಿನ ಪಲ್ಯ, ಕಾಳಿನ ಸಾಂಬಾರ್ ಮಾಡೋದು, ಮೊಳಕೆ ಬರ್ಸಿರುವಂತಹ ಕಾಳು ಒಂದು ಮುಷ್ಟಿ ಬೆಳಗ್ಗೆ ತಿಂಡಿ ಜೊತೆ ತಿನ್ನುವಂಥದ್ದು. ಸೊ ಕಾಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದೀವಾ ನೋಡ್ಬೇಕು. ಅದ್ರ ಜೊತೆಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ, ಈ ಬಡವರ ಬಾದಾಮಿ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಪ್ರೋಟೀನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಸ್ನಾಕ್ಸ್ಗೆ ಏನೇನೋ ಚಿಪ್ಸು, ಪಿಜ್ಜಾ, ಬರ್ಗರ್, ಬನ್ನು, ಬಿಸ್ಕೆಟ್ ಅದೆಲ್ಲ ತಿನ್ನೋದಕ್ಕಿಂತ ಈ ತರ ಹೆಲ್ದಿ ಪ್ರೋಟೀನ್ ಜಾಸ್ತಿ ಇರುವಂತಹ ಸ್ನಾಕ್ಸ್ ಅನ್ನ ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಪ್ರತಿ ಆಹಾರದಲ್ಲೂ ನನಗೆ ಪ್ರೋಟೀನ್ ಎಲ್ಲಿ ಅಂತ ನಾನು ಕೇಳಬೇಕು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3ರಲ್ಲೂ ನನಗೆ ಪ್ರೋಟೀನ್ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂಡಾಗ ಪ್ರೋಟೀನ್ ಪೂರೈಕೆ ನಿಧಾನವಾಗಿ ನಾವು ಹೆಚ್ಚು ಮಾಡ್ಕೊತಾ ಹೋಗ್ಬಿಡ್ಬೋದು. ಅದ್ರ ಜೊತೆಗೆ ಹೆಚ್ಚು ಬೇಳೆ ಹಾಕಿರುವಂತಹ ಸಾಂಬಾರನ್ನ ಮಾಡುವಂತಹದ್ದು. ಅದರಲ್ಲಿ ಈಗ ತೆಳ್ಳ ಸಾಂಬಾರ್, ತಿಳಿ ಸಾರು, ತಿಳಿ ಮಜ್ಜಿಗೆ ಆ ತರ ತಗೊಳ್ಳೋದ್ರಿಂದ ಅನುಕೂಲ ಆಗೋದಿಲ್ಲ. ಸೊ ಹೆಚ್ಚು ಬೇಳೆಗಳನ್ನು ಹಾಕುವಂತಹ ಸಾಂಬಾರ್ ಬೇಕು. ನಿಮ್ಗೆ ಪ್ರೋಟೀನ್ ಅಂದ ತಕ್ಷಣ ಯಾರೋ ಬಾಡಿ ಬಿಲ್ಡರ್ಸ್ ತುಂಬಾ ಕಾಸ್ಟ್ಲಿ ಅನ್ನುವಂತಹ ಭಾವನೆ ಬರುತ್ತೆ. ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಆಹಾರದಲ್ಲಿ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಮೊಟ್ಟೆಯನ್ನ ತಿಂತಾರೋ 1ರಿಂದ 2 ಮೊಟ್ಟೆ ತಿನ್ನೋದ್ರಿಂದ ಪ್ರತಿದಿನ ಅದರಿಂದ ಬಹಳ ಚೆನ್ನಾಗಿ ಆ ಮೊಟ್ಟೆಯ ಬಿಳಿ ಭಾಗದಲ್ಲಿ ಪ್ರೋಟೀನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಮಾಂಸಾಹಾರ ತಿನ್ನೋರಿಗೆ ಫಿಶ್, ಚಿಕನ್ ಇದನ್ನೆಲ್ಲ ತಗೊಳ್ಳೋದ್ರಿಂದನೂ ಕೂಡ ಪ್ರೋಟೀನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಪ್ರೋಟೀನ್ ಬಹಳ ಮುಖ್ಯವಾಗಿ ಸರಿಯಾಗಿ ನಮ್ಮ ಆಹಾರದಲ್ಲಿ ಪೂರೈಕೆ ಮಾಡುವಂತದ್ದು ಬಹಳ ಮುಖ್ಯವಾದಂತದ್ದು. ಎರಡನೇದು ಸ್ಟ್ರೆಂತ್ ಟ್ರೈನಿಂಗ್. ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನು ಬೆಳೆಸಬೇಕು ಅಂದ್ರೆ ಅದಕ್ಕೆ ಸರಿಯಾದ ಸ್ಟಿಮ್ಯುಲಸ್ ಬೇಕು. ಆ ಸ್ಟಿಮ್ಯುಲಸ್ ಎಲ್ಲಿ ಸಿಗುತ್ತೆ? ನಾವು ಕರೆಕ್ಟ್ ಆಗಿ ವ್ಯಾಯಾಮ ಮಾಡಬೇಕು. ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಗಟ್ಟಿಪಡಿಸ್ಲಿಕ್ಕೆ ವ್ಯಾಯಾಮ ಬೇಕು ಅಂದ್ರೆ ಅದ್ರ ಮೇಲೆ ತೂಕ ಬೀಳಬೇಕು. ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮ ಮಾಡ್ಬೇಕು. ವ್ಯಾಯಾಮ ಮಾಡ್ಬೇಕಾದ್ರೆ ಯಾವಾಗ್ಲೂ ಸ್ವಲ್ಪ ದೇಹವನ್ನ ವಾರ್ಮ್ ಅಪ್ ಮಾಡಿ, ಮಾಂಸಖಂಡಗಳನ್ನ ವಾರ್ಮ್ ಅಪ್ ಮಾಡಿದಾಗ ರಕ್ತ ಸಂಚಾರ ಅದಕ್ಕೆ ಹೋಗುತ್ತೆ. ಅದ್ರ ಮೇಲೆ ತೂಕ ಬಿದ್ದಾಗ, ಅಂದ್ರೆ ನಮ್ಮ ಬಾಡಿ ವೇಟ್ ಆಗಿರ್ಬೋದು, ಹೊರಗಿಂದ ವೇಟ್ಸ್ ಆಗಿರ್ಬೋದು, ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನಾವು ಅದನ್ನ ಮಾಡ್ಬೋದು. ಸಿಂಪಲ್ ಆಗಿ ಮನೇಲೆ ಜಿಮ್ ಇಲ್ಲದೆ ನಾವು ಬಾಡಿ ವೇಟ್ ಎಕ್ಸರ್ಸೈಸ್ ಯಾವ್ದು ಮಾಡಬೇಕು? ಪುಷಪ್ಸ್ ಅನ್ನ ಮಾಡ್ಬೋದು. ಎಲ್ಲರಿಗೂ ಪುಷಪ್ಸ್ ಮಾಡಕ್ ಕಷ್ಟ ಆಗುತ್ತೆ, ವಯಸ್ಸಾಗಿದೆ, ವಾಲ್ ಪುಷಪ್ಸ್ ಮಾಡಿ, ಇಲ್ಲಾಂದ್ರೆ ಇನ್ಕ್ಲೈನ್ ಪುಷಪ್ಸ್ ಅನ್ನ ಮಾಡಿ. ಸರಿಯಾಗಿ ಪ್ಲಾಂಕ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು. ದೇಹಕ್ಕೆ ಕರೆಕ್ಟ್ ಆಗಿ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂತಹ ವ್ಯಾಯಾಮ ಆಗಿರುತ್ತೆ ಇದು. ಮನೆಯಲ್ಲೇ ಆರಾಮಾಗಿ ಸ್ಟೆಪ್ ಅಪ್, ಸ್ಟೆಪ್ ಡೌನ್ ವ್ಯಾಯಾಮ ಮಾಡಬಹುದು. ಕುರ್ಚಿ ಮೇಲೆ ಕೂತ್ಕೊಂಡು ಏಳುವಂತಹ ವ್ಯಾಯಾಮ, ಸೆಟ್ ಡೌನ್, ಸೆಟ್ ಅಪ್ ಆರಾಮಾಗಿ ಮಾಡ್ಬೋದು. ಅಥವಾ ಸ್ಕ್ವಾಟ್ ಎಕ್ಸರ್ಸೈಸ್, ಲಂಜಸ್ ಎಕ್ಸರ್ಸೈಸಸ್, ಇದೆಲ್ಲದನ್ನು ನಾವು ತೂಕ ಹಿಡ್ಕೊಂಡು ಮಾಡ್ಬೋದು. ಹಾಗೇನೂ ಮಾಡಿದಾಗ್ಲೂ ದೇಹದಲ್ಲಿ ಮಾಂಸಖಂಡಗಳಿಗೆ ಶಕ್ತಿ ತುಂಬುತ್ತಾ ಹೋಗುತ್ತೆ. ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್, ಇದೆಲ್ಲದರಿಂದ ನಮಗೆ ಮಾಂಸಖಂಡಗಳ ಶಕ್ತಿ ಹೆಚ್ಚಾಗುತ್ತೆ. ಅದರ ಜೊತೆಗೆ ಕೇವಲ ಇದನ್ನ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ಸರಿಯಾದ ಭಂಗಿಯಲ್ಲಿ ಮಾಡೋದು ಬಹಳ ಮುಖ್ಯ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಮ್ಮ ಮಾಂಸಖಂಡಗಳ ಶಕ್ತಿ ತುಂಬುತ್ತೆ. ಮಾಂಸಖಂಡಗಳು ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ದೇಹದ ಮೆಟಬಾಲಿಸಮ್ ಅಷ್ಟು ಗಟ್ಟಿಯಾಗಿರುತ್ತೆ. ನಮ್ಮ ಆರೋಗ್ಯ, ನಮ್ಮ ಗುರಿ ಏನು? ಹೆಚ್ಚು ಕಾಲ ಬಾಳ್ಬೇಕು, ಬದುಕಬೇಕು. ಅದ್ರ ಜೊತೆಗೆ ಗಟ್ಟಿಯಾಗಿ ಬದುಕಬೇಕು, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು. ಸೊ ಸ್ವತಂತ್ರವಾಗಿ ಬದುಕಬೇಕು ಅಂತಂದ್ರೆ ನಮ್ಮ ಈ ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಮುಖ್ಯ, ಎಲ್ಲರೂ ಮಾಡ್ಬೇಕಾಗಿರುವಂತಹದ್ದು. ಮೂರನೇದು ವಾಕಿಂಗ್. ಎಲ್ಲಾ ಕೀಲುಗಳು ನಮ್ಮ ದೇಹಕ್ಕೆ ಬಹಳ ಉತ್ತಮ ಫ್ರೀ ಆಗಿ ಸಿಗುವಂತ ಔಷಧಿ ಯಾವುದು ಅಂತಂದ್ರೆ ವಾಕಿಂಗ್ ಅಂತ ಹೇಳ್ಬೋದು. ಸೊ ಪ್ರತಿದಿನ ನಾವು ವಾಕಿಂಗ್ ಮಾಡ್ಲೇಬೇಕು. ಸರಿಯಾದ ರೀತಿಯಲ್ಲಿ ಪ್ರತಿದಿನ ವಾಕಿಂಗ್ ಅರ್ಧ ಗಂಟೆ ಆದ್ರೂ ಮಾಡ್ಲೇಬೇಕು. ಕೇವಲ ವಾಕಿಂಗ್ ಒಂದೇ ಸಾಕಾಗಲ್ಲ. ನಾವೀಗಾಗಲೇ ತಿಳಿದ ಹಾಗೆ ಸ್ಟ್ರೆಂತ್ ಟ್ರೈನಿಂಗು ಬಹಳ ಮುಖ್ಯ. ಸೊ ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡೋದು ನಮ್ಮ ಮಾಂಸಖಂಡಗಳನ್ನ ಚೆನ್ನಾಗಿ ಗಟ್ಟಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ವ್ಯಾಯಾಮ ವಾಕಿಂಗ್ ಆದ್ಮೇಲೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಈ ಮಾಂಸಖಂಡದಲ್ಲಿ ಏಟ್ ಬೀಳದೇ ಇರೋ ರೀತಿಯಲ್ಲಿ, ಮಾಂಸಖಂಡದಲ್ಲಿ ಸ್ವಲ್ಪ ಸ್ಪಾಸಮ್ ಬರೋದು, ಹರಿದೋಗುವಂಥದ್ದು, ಈ ತರ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸುರಕ್ಷಿತವಾಗಿ ನಮಗೆ ವ್ಯಾಯಾಮ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮೂರನೇದು ವಾಕಿಂಗ್. ನಾಲ್ಕನೇದು ಸರಿಯಾದ ರೀತಿಯಲ್ಲಿ ಸೂರ್ಯನ ಬೆಳಕು ಮತ್ತು ವಿಟಮಿನ್ ಡಿ ಸರಿಯಾಗಿ ಸಿಗ್ತಾ ಇದೆಯಾ ನೋಡ್ಬೇಕು. ಬೆಳಗಿನ ಸೂರ್ಯನ ಬೆಳಕಲ್ಲಿ ನಾವು ಒಂದು 15ರಿಂದ 20 ನಿಮಿಷ ಆದ್ರೂ ಸೂರ್ಯನ ಬೆಳಕಲ್ಲಿ ಬಿಸಿಲಲ್ಲಿ ಹೋಗಿ ವಾಕಿಂಗ್ ಮಾಡಿದಾಗ ನಮ್ಮ ಚರ್ಮದಲ್ಲೇ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ಕೆಲವೊಬ್ಬರಿಗೆ, ಹೆಚ್ಚಿನ ಜನರಿಗೆ ವಿಟಮಿನ್ ಡಿ ಈಗ ಕಡಿಮೆ ಇದೆ. ಯಾರಿಗೆ ಇದು ಮಾಡಕ್ ಸಾಧ್ಯ ಆಗ್ತಾ ಇಲ್ವೋ ಅವರು ವಿಟಮಿನ್ ಡಿ ಕರೆಕ್ಟ್ ಆಗಿ ಟೆಸ್ಟ್ ಮಾಡಿಸ್ಕೊಂಡು ಸಪ್ಲಿಮೆಂಟ್ ತಗೊಳ್ಳೋದ್ರಿಂದನೂ ಅನುಕೂಲ ಆಗುತ್ತೆ. ಯಾಕಂದ್ರೆ ವಿಟಮಿನ್ ಡಿ ಎಲ್ಲಾ ಆಹಾರದಲ್ಲಿ ಸಿಗೋದಿಲ್ಲ. ಸೊ ವಿಟಮಿನ್ ಡಿ ಯಾಕೆ ಮುಖ್ಯ, ಅದನ್ನ ಹೇಗೆ ಪಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ, ಅದು ಯಾಕೆ ಅತ್ಯಂತ ಮುಖ್ಯವಾದ ವಿಟಮಿನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಅನ್ನು ಹೇಳಿದ್ದೀನಿ. ಈ ವಿಡಿಯೋ ನೋಡಿದ ನಂತರ ವಿಟಮಿನ್ ಡಿ ವಿಡಿಯೋ ನೋಡ್ಕೊಂಡು ನೀವು ಅದನ್ನ ಅರ್ಥ ಮಾಡ್ಕೋಬಹುದು. ಇದು ನಾವು ಮಾಡಬೇಕಾಗಿರುವಂತಹ 4ನೇ ಮುಖ್ಯವಾದಂತಹ ವಿಚಾರ. 5ನೇದು ನಮ್ಮ ನಿದ್ದೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು.
ನಿದ್ದೆ ಸರಿಯಾಗಿ ನಾವು ಮಾಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಈ ಮಾಂಸಖಂಡಗಳು ಚೇತರಿಕೆ ಆಗುತ್ತೆ. ನಾವು ವೇಟ್ಸ್ ಎಲ್ಲ ಎತ್ತಿರ್ತೀವಿ, ಅವಾಗ ಮೈಕ್ರೋ ಟ್ರಾಮಾ ಅಂತ ಮಾಂಸಖಂಡಗಳಿಗೆ ಸ್ವಲ್ಪ ಸ್ವಲ್ಪ ಏಟಾಗಿರುತ್ತೆ. ಇಡೀ ದಿನ ಕೆಲಸ ಮಾಡಿರ್ತೀವಿ, ಓಡಾಡಿರ್ತೀವಿ, ನಮ್ಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನೋವಾಗಿರುತ್ತೆ, ಮಾಂಸಖಂಡ ಕುತ್ತಿಗೆ ಹಿಡ್ಕೊಳ್ತು, ಸೊಂಟ ಹಿಡ್ಕೊಳ್ತು, ಕಾಲಲ್ಲಿ ನೋವು ಬಂತು, ಮಾಂಸಖಂಡ ಹಿಡಿತು. ಈ ಎಲ್ಲ ತೊಂದರೆ ಸರಿಯಾಗಿ ದೇಹ ಸರಿಪಡಿಸ್ಕೊಳ್ಳೋದು ಯಾವಾಗ? ನಿದ್ದೆಯಲ್ಲಿ. ಸೊ ನಿದ್ದೆಗೆ ನಾವು ಸರಿಯಾದ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ಸರಿಯಾಗಿ ನಿದ್ದೆ ಮಾಡಿದಾಗ ನಮ್ಮ ಮಾಂಸಖಂಡಗಳು ಸರಿಯಾಗಿ ರಿಕವರ್ ಆಗುತ್ತೆ, ರಿಪೇರ್ ಆಗುತ್ತೆ, ಹೊಸ ಹೊಸ ಮಾಂಸದ ಕೋಶಗಳು ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. 6ನೇದು ಮತ್ತು ಕೊನೆಯದು, ಇಡೀ ದಿನ ನಾವು ಆಕ್ಟಿವ್ ಆಗಿರ್ಬೇಕು. ಬೆಳಗ್ಗೆ ನಾನು ವ್ಯಾಯಾಮ ಮುಗಿತು ಅಂತ ಸುಮ್ಮನೆ ಕುತ್ಕೊಂಡು ಬೆಳಗಿಂದ ರಾತ್ರಿ ತನಕ ನಾವು ಕುತ್ಕೊಂಡೇ ಕಳೆದು ಬಿಟ್ರೆ ನಮ್ಮ ದೇಹದಲ್ಲಿ ಮಾಂಸಖಂಡ ಮತ್ತೆ ಸ್ಟಿಫ್ ಆಗ್ತಾ ಬಂದ್ಬಿಡುತ್ತೆ. ಸೊ ಪ್ರತಿ ಗಂಟೆಗೊಮ್ಮೆ ಆದ್ರೂ ನಿಂತ್ಕೊಂಡು ಓಡಾಡುವಂತದ್ದು, ಸರಿಯಾದ ಭಂಗಿಯಲ್ಲಿ ಕೂತ್ಕೊಳ್ಳೋದು, ಸರಿಯಾದ ಭಂಗಿಯಲ್ಲಿ ನಡೆಯೋದು, ಇದರಿಂದ ನಮ್ಮ ಮಾಂಸಖಂಡಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾಲಕ್ಕೆ ನಾವು ಬ್ರೇಕ್ ತಗೊಂಡು ನಮ್ಮ ದೇಹವನ್ನ ಸ್ಟ್ರೆಚಿಂಗ್, ಓಡಾಡ್ಕೊಂಡು ಆಕ್ಟಿವ್ ಆಗಿ ಇಟ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಅಂತ. ಸೊ ಈ 6 ಸ್ಟೆಪ್ಸ್ ಅನ್ನ ನಾವು ಪ್ರತಿನಿತ್ಯ ಸರಿಯಾಗಿ ಗಮನ ಇಟ್ಕೊಂಡು ನಾವು ಮುಂದುವರೆದ್ರೆ ಖಂಡಿತವಾಗಿ ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ 40ರ ನಂತರನು 50, 60, 70 ಇದ್ದಾಗಲೂ ನಾವು ಆಕ್ಟಿವ್ ಆಗಿರ್ಬೋದು. 2 ರೀತಿಯಾದ ವ್ಯಕ್ತಿಗಳಿದ್ದಾರೆ ಅಂತ ಅನ್ಕೊಳ್ಳಿ. ಒಬ್ರು 50, 55 ವರ್ಷದ ವ್ಯಕ್ತಿ, ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಸುತ್ತಮುತ್ತಲೇ ಈ ತರ ವ್ಯಕ್ತಿಗಳನ್ನ ನೋಡಿರ್ಬೋದು, ಅಥವಾ ನೀವು ಕೂಡ ಆಗಿರ್ಬೋದು. 50, 55 ವರ್ಷದವ್ರೆ ಕೂಡ ಮೆಟ್ಲು ಹತ್ತಕ್ಕೆ ಕಷ್ಟ, ನನಗೆ ಬೇರೆಯವ್ರ ಜೊತೆ ಓಡಾಡಕ್ಕಾಗಲ್ಲ, ನಾನು ಕೆಲವೊಂದು ಪ್ರೋಗ್ರಾಮಿಗೆ ಹೋಗೋದನ್ನ ತಪ್ಸ್ಕೊತೀನಿ, ದೇವಸ್ಥಾನ ಅಂದ ತಕ್ಷಣ ಮೆಟ್ಲು ಹತ್ಬೇಕಾಗತ್ತೆ ಅಂತ ಹೋಗಲ್ಲ, ನಾನು ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಕು, ಎಲ್ಲಾದ್ರೂ ಹೊರಗಡೆ ಟೂರಿಗೆ ಹೋಗ್ಬೇಕು ಅಂತಂದ್ರೆ ಅಯ್ಯೋ ಅಲ್ಲಿ ನಡಿಬೇಕಾಗತ್ತೆ, ನಾನು ಬೇಡ ಅಂತ ಹೇಳಿ ಕೂತ್ಕೊಳ್ಳುವಂತ ವ್ಯಕ್ತಿ ಒಬ್ರು ಇರ್ತಾರೆ. ಇನ್ನೊಬ್ರು 70, 75, 80 ವರ್ಷ ಆದವರು ಕೂಡ, ನೀವು ಹಲವಾರು ನಿಮ್ಮ ಮನೆಯಲ್ಲೇ ನಿಮ್ಮ ಫ್ಯಾಮಿಲಿಯಲ್ಲೇ ಸಭೆ ಸಮಾರಂಭಗಳು ನೋಡಿರ್ಬೋದು, ಎಷ್ಟು ಖುಷಿಯಿಂದ ಆಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡ್ತಿರ್ತಾರೆ, ಮೆಟ್ಲು ಹತ್ತಿರ್ತಾರೆ, ಮೊಮ್ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಯಾವ ವ್ಯಕ್ತಿ ನೀವು ಆಗ್ಬೇಕು ಡಿಸೈಡ್ ಮಾಡಿ. ಇದಕ್ಕೆ ಮುಖ್ಯವಾಗಿ ನಿಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಮುಖ್ಯವಾದಂತಹದ್ದು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಖಂಡಿತವಾಗಿ ಆಕ್ಟಿವ್ ಆಗಿ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನುವಂತಹ ಇಚ್ಛೆ ಇಟ್ಕೊಂಡಿರೋರು ಅಂತ ನನಗೆ ಅರ್ಥ ಆಯ್ತು. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತಂದ್ರೆ ನಾನು ಪ್ರತಿ ವಾರ ಮಾಡ್ತಾ ಇರುವಂತಹ ಸ್ಟ್ರಾಂಗ್ ನೀಸ್ ಫಾರ್ ಲೈಫ್ ಅನ್ನುವಂತ ಕನ್ನಡ ಉಚಿತ ವೆಬಿನಾರ್ಗೆ ಜಾಯ್ನ್ ಆಗಿ. ಆ ಮಾಸ್ಟರ್ ಕ್ಲಾಸ್ ಅಲ್ಲಿ ನಾನು ಇನ್ನಷ್ಟು ಈ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ನಾನು ಲೈವ್ ಆಗಿ ಕೊಡಬಹುದು. ಸೊ ಹೇಗೆ ಇದಕ್ಕೆ ರಿಜಿಸ್ಟರ್ ಮಾಡಬೇಕು? ಉಚಿತ ಕನ್ನಡ ವೆಬಿನಾರ್. ಈ ವೆಬಿನಾರ್ ಅಟೆಂಡ್ ಮಾಡಿದವರಿಗೆ ನಾನು 3 ಫ್ರೀ ಗಿಫ್ಟ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀನಿ. www.drkishanbhagwat.in ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಉಚಿತ ಕನ್ನಡ ವೆಬಿನಾರ್ ಅಲ್ಲಿ ನಾವು ಇನ್ನಷ್ಟು ಇದೇ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ನಾನು ನಿಮ್ಗೆ ಪ್ರತಿದಿನ ಕಳಿಸ್ತಾ ಇರುವಂತಹ ಹೆಲ್ತ್ ಟಿಪ್, ಸುಲಭವಾಗಿ 20-30 ಸೆಕೆಂಡ್ ಅಲ್ಲಿ ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವಂತಹ ಒಂದು ವಿಚಾರವನ್ನ ನಾನು ವಾಟ್ಸ್ಆ್ಯಪ್ಗೆ ಕಳಿಸ್ತಾ ಇದ್ದೀನಿ. ಆ ಗ್ರೂಪ್ಗಳಿಗೆ ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ನಾನು ಈಗ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕಿಗೆ ವಾಟ್ಸ್ಆ್ಯಪ್ ಗ್ರೂಪಿಗೆ ಸೇರ್ಕೊಳ್ಳಿ. ಪ್ರತಿದಿನ ನಾನು ನಿಮಗೆ ಫ್ರೀ ಆಗಿ ಒಂದು ವಾಟ್ಸ್ಆ್ಯಪ್ ಹೆಲ್ತ್ ಟಿಪ್ ಅನ್ನ ಕಳಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವರಿಗೆ ತೋರಿಸಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಹಂಚ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಿ ಗಟ್ಟಿಯಾಗಿ ಖುಷಿಯಿಂದ ನಾವು ಆರೋಗ್ಯವಾಗಿರ್ಲಿಕ್ಕೆ ನಮ್ಗೆ ಇನ್ನಷ್ಟು ಕಮಿಟ್ಮೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.